ಹಾಸನದಲ್ಲಿ ಅಕ್ರಮ ಕಾಂಪೌಂಡ್ ಆರೋಪ ಭಾರಿ ಚರ್ಚೆಗೆ ಕಾರಣ. ಬೆಳ್ಳಂಬೆಳಗ್ಗೆ ಮೂಲ ಜಾಗದ ಮಾಲೀಕರಿಂದ ಕಾಂಪೌಂಡ್ ಡೆಮಾಲಿಶ್. ಖ್ಯಾತ ನಟ ಯಶ್ ಅವರ ತಾಯಿ ಪುಷ್ಪ ನಿವಾಸದ ಬಳಿ ಘಟನೆ. ಯಶ್ ತಾಯಿ ಪುಷ್ಪ ಅವರಿಂದ ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ದಾರೆ ಎಂಬ ಆರೋಪ. ಸುಮಾರು 1,500 ಚದರ ಅಡಿ ಜಾಗ ಆಕ್ರಮಣವಾಗಿದೆ ಎಂದು ಜಿಪಿಎ ಹೋಲ್ಡರ್ ದೇವರಾಜು ಆರೋಪ. ನ್ಯಾಯಾಲಯದ ಅನುಮತಿ ಪಡೆದು ಬೆಳ್ಳಂಬೆಳಗ್ಗೆ ಕಾಂಪೌಂಡ್ ಡೆಮಾಲಿಶ್. ಹಾಸನ ನಗರದ ವಿದ್ಯಾನಗರದಲ್ಲಿ ಯಶ್ ತಾಯಿ ಪುಷ್ಪ ನಿವಾಸದ ಬಳಿ ಅಕ್ರಮ ಕಾಂಪೌಂಡ್ ಆರೋಪ. ಖ್ಯಾತ ಚಲನಚಿತ್ರ ನಟ ಯಶ್ ಅವರ ತಾಯಿ ಪುಷ್ಪ ಅವರ ಹಾಸನ ನಗರದ ವಿದ್ಯಾನಗರದಲ್ಲಿರುವ ನಿವಾಸದ ಬಳಿ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಲಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಮೂಲ ಮಾಲೀಕರ ಪರವಾಗಿ ಕಾಂಪೌಂಡ್ ತೆರವುಗೊಳಿಸುವ ಕಾರ್ಯ ನಡೆಯಿತು. ವಿದ್ಯಾನಗರದಲ್ಲಿರುವ ಪುಷ್ಪ ನಿವಾಸದ ಪಕ್ಕದ ಜಾಗವು ಲಕ್ಷ್ಮಮ್ಮ ಅವರಿಗೆ ಸೇರಿದ್ದು, ಆ ಜಾಗದಲ್ಲಿ ಸುಮಾರು 1,500 ಚದರ ಅಡಿ ವಿಸ್ತೀರ್ಣದಲ್ಲಿ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಸಂಬಂಧ ಲಕ್ಷ್ಮಮ್ಮ ಅವರ ಜಿಪಿಎ ಹೋಲ್ಡರ್ ದೇವರಾಜು ಅವರು ನ್ಯಾಯಾಲಯದ ಅನುಮತಿ ಪಡೆದು ಕಾಂಪೌಂಡ್ ಡೆಮಾಲಿಶ್ ಮಾಡಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಜಿಪಿಎ ಹೋಲ್ಡರ್ ದೇವರಾಜು ಮಾತನಾಡಿ, ಲಕ್ಷ್ಮಮ್ಮ ಅವರ ಜಾಗವನ್ನು ಅಕ್ರಮವಾಗಿ ಆವರಿಸಿ ಕಾಂಪೌಂಡ್ ಹಾಕಲಾಗಿತ್ತು. ಈ ಕುರಿತು ಕಾನೂನು ಹೋರಾಟ ನಡೆಸಿ ನ್ಯಾಯಾಲಯದ ಆದೇಶದಂತೆ ಇಂದು ಕಾಂಪೌಂಡ್ ತೆರವುಗೊಳಿಸಲಾಗಿದೆ ಎಂದರು. ಲಕ್ಷ್ಮಮ್ಮ ಅಂತ ಅಲ್ಲಿ ಬೇಕಾದವರು ಆಸ್ತಿ ಅವರಿಗೆ 1970 ಅವ್ರಿಗೆ ಮಾರಾಟ ಮಾಡಿದ್ರು. ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇತ್ತು. ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವರು ಬೇರೆಯವರಿಗೆ ಕೊಟ್ಟಿದ್ರು. ಒಬ್ಬಂದೇ ಆಸ್ತಿ ಇದನ್ನು ಈ ಥರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು. ಯಾರೋ ಲಕ್ಷ್ಮಮ್ಮನವರು, ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನು ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಜಿಪಿಎ ಹೋಲ್ಡರ್ 2020ರಲ್ಲಿ ಫಸ್ಟ್ ಲಾಕ್ಡೌನಲ್ಲಿ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನನಗೆ ಜಿಪಿಎ ಹೋಲ್ಡರ್ ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನು ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯಿತು ಅಂತ ಅಂದರೆ ಇವರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಹಾಕ್ತಿದ್ದೀರಿ ಅನ್ನೋಕ್ಕೆ ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡಲಿಲ್ಲ. ಆಮೇಲೆ ನಾನು ಬಡವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆಗಲೂ ಏನು ಪ್ರಯೋಜನ ಆಗಲಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಆಯಿತು ಹೋಗೋಣ ಅಂತ ಅಂದರು. ಯಾರು ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರನ್ನು ಕೊಟ್ಟಾಗ ಅವ್ರೇನು ಮಾತಾಡಿದ್ರು, ಅವ್ರು ಸುಮ್ಮನಾದರು. ಅದಕ್ಕೆ ಅವ್ರೇನು ಮಾಡಿದ್ರು, ದೇವರಾಜ್ ಅವರೇ ನೀವು ಒಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊ ಬನ್ನಿ ಅಂತ. 2020ರಿಂದ ನಾವು ಕೋರ್ಟಿಗೆ ಹೋಗಿ 2020ರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸ್ಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಏನೇನು ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ತು. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನು ನಮ್ಮ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ. ಇದು ಸರ್, ಇದೆಲ್ಲ ಆದಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು. ಬರ್ತೀವಿ ಅಂತ ಅಂದರು, ಅವ್ರು ಬರಲಿಲ್ಲ. ನಾವು ನಿನ್ನೆ ಏನು ನೋಡೋಕ್ಕಾಗುತ್ತೆ, ನಮ್ಮ ಪ್ರಾಪರ್ಟಿ ನಮಗೆ ಬೇಕಾದ್ರೆ ನಮ್ಮಂಥ ಬಡವರದ ಆಸ್ತಿಯನ್ನು ಇವರು ಇದು ಮಾಡ್ತಾ ಇದ್ದಾರೆ. ಅದನ್ನು ಯಾರು ಕಾಂಪೌಂಡ್ ಕಟ್ಟಿದ್ದಾರೆ? ಕಾಂಪೌಂಡ್ ಕಟ್ಟಿದವರು ಯಶು ಅವ್ರ ತಾಯಿ. ಏನವ್ರ ಹೆಸರು? ಪುಷ್ಪ ಅಂತ.
ಆಮೇಲೆ ಇದು ಪಕ್ಕದಲ್ಲಿ ಶೆಡ್ ಹಾಕಿದ್ದಾರಲ್ಲ, ಹಾಂ. ಇವರು ನಟರಾಜು ಅಂತ, ಹಾಂ. ಇವರು ಅವನು ಈಗ ಮೊದಲು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗಿದೆ ಈಗ? ನ್ಯಾಯಾಲಯದಲ್ಲಿ ನಮ್ಮಂತೆ ಆಗಿದೆ. ಹಾಂ. ಅವರು ಯಾವುದೇ ಒಂದು ಇದಕ್ಕೂ ಕೋರ್ಟ್ಗೂ ಹಾಜರಾತಿ ಆಗಲಿಲ್ಲ ಮತ್ತು ಯಾವುದೇ ಒಂದು ದಾಖಲಾತಿಗಳನ್ನು ಕೊಡಲಿಲ್ಲ. ಅದರಿಂದ ಎಲ್ಲ ದಾಖಲಾತಿಗಳು ನಮ್ಮ ಪರವಾಗಿದ್ದರಿಂದ ನಮ್ಮಂತೆ ಎಲ್ಲ ಒಂದು ಆದೇಶ ಮಾಡಿದ್ದಾರೆ. ನೀವು ಯಾರಿಗೆ ನೋಟಿಸ್ ಎಲ್ಲ ಹೋಗಿದೆ. ನೋಟಿಸ್ ನಾವು ಕಳಿಸಿದ್ದೀವಿ. ತಗೊಂಡಿದ್ದಾರೆ ಬಿಟ್ಟಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಒಟ್ಟಾರೆ ಹಾಂ. ಕೋರ್ಟಿಗೆ ನಾನು ಎಷ್ಟೋ ಸರಿ ನಾನು ಆರ್ಗ್ಯುಮೆಂಟಿಗೆ ಹೋಗಿದ್ದೀನಿ, ಹಿರಂಗಿಗೆ ಹೋಗಿದ್ದೀನಿ. ಅವ್ರು ಯಾವತ್ತೂ ಒಂದು ದಿವಸ ಬಂದಿಲ್ಲ ಅವರು ಕೋರ್ಟಿಗೆ. ಸರಿ, ಬಾಗಿಲಿಗೆ ನೋಟಿಸ್ ಇಡ್ತಿದೆ ಅಂತ ಆ ಬಾಗಿಲಿಗೂ ಮತ್ತು ಅದಾದಮೇಲೆ ಕೋರ್ಟ್ ಆದೇಶ ನೋಟಿಸನ್ನು ಕಾಂಪೌಂಡು ಸೆಟ್ಟಿಗೆಲ್ಲ ನಾವು ಅವಾಗಲೇ ಅಂಟಿಸಿದ್ದೀವಿ. ಪಬ್ಲಿಕ್ಕಲ್ಲೇ ಅಂಟಿಸಿರೋದು, ನಾವೇನು ರಾತ್ರಿ ಹೊತ್ತು ಅಂಟಿಸಿಲ್ಲ, ಹಗಲೊತ್ತೇ ಬಂದು ಅಂಟಿಸಿದ್ವಿ. ಡೆಮಾಲಿಶ್ ಕಾರ್ಯಾಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದೆ ಶಾಂತಿಯುತವಾಗಿ ನಡೆದಿದ್ದು, ಈ ಘಟನೆ ನಗರದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಸ್ಟೇಷನ್ ನೀವು ಕಂಪ್ಲೇಂಟ್ ಮಾಡ್ರಿ, ಹೊಡೆಯಲ್ಲ. ಮಾಲಿದೆ ಎಲ್ರಿ ಕಂಪ್ಲೇಂಟ್ ಅಲ್ರಿ? ಅರ್ಜಿ ಹಾಕಿದ್ರಾ? ಹೌದಾ? ಅಲ್ಲಿಗೆ ಅಲ್ಲ, ಜಾಗ ಇವ್ರದನ್ನ ಪ್ರೂಫ್ ಇದೆಯಾ? ಇವ್ರ ಜಾಗ ಇವ್ರದ್ದು ಫೋನ್ ಹತ್ತ ಅಗ್ರಿಮೆಂಟ್ ಇದೆಯಾ? ನೀವು ಮಾತಾಡಿ ಸರ್. ಸಾಲ ಹೋಗಲ್ಲ ನಿಮಗೆ? ನೀವು ಸಾಲ ಹೋಗಲ್ವಾ? ಸಾಲ ಮಾಡ್ತೀನಿ, ನಿಮ್ಗೆ ಸಾಲ ಮಾಡ್ತೀನಿ. ಬೇರೆ ಮಾತಾಡ. ಏ ಇಲ್ಲೇ ಇದ್ದಾರೆ ಯಾರವರು? ನಾವು ಇದು ಜಾಗ ಆದೇಶ ಕೊಟ್ಟು ಹೊಡೆಸ್ಕೊಳ್ಳಿ ಬಂದಿದೆ ಅಂತ. ಆಯ್ತು ನಡ್ರಿ, ಪೊಲೀಸ್ ಸ್ಟೇಷನ್ ಎರಡು ಕಡೆಯವರು ಬನ್ನಿ. ಪೊಲೀಸ್ ಸ್ಟೇಷನ್ ಕೆಲಸ ಮಾಡಕ್ ಮುಂಚೆ 5 ನಿಮಿಷ ಅಷ್ಟೇ. ಕಂಪ್ಲೇಂಟ್ ಕೊಟ್ಟವ್ರೆ ಮೇಡಮ್. ಕಂಪ್ಲೇಂಟ್ ಕಾಂಪೌಂಡ್ ಇರ್ತಿರಲ್ಲ, ನೀವು ಕೋರ್ಟ್ ಹೋಗಿ ಅಂತಿದ್ದಾರೆ. ಕೋರ್ಟ್ ಹೋಗಿ ಇವ್ರಂಗೆ ಆಗಿದೆ. ಇವ್ರಂಗೆ ಆದಾಗ ನನ್ನ ಪ್ರಾಪರ್ಟಿ ತಗೊಂಡು ಬಂದಿದೆ. ಈ ಆ ಪ್ರಾಪರ್ಟಿದವರು ಎಷ್ಟು ತಂದೆ ಅಂತೆ, ಎಷ್ಟು ತಾಯಿ ಅಂತೆ. ಈ ಕಡೆ ಅವ್ರು ಯಾರು ಅವ್ರಿಗೆ ಬರ್ತಾ ಯಾರನ್ನೂ ಕಳಿಸಿಲ್ಲ. ಅವರು ಕೆಲಸ ಮಾಡ್ತಾರೆ. ಇವರು ಸೈಟು ಇವ್ರು ಸೈಟು ಮಾಡ್ಕೊತಾರೆ. ಈ ಕಡೆ ಅದುವೆ ತೆಗೀದೆ ಅಂತ ಹೇಳ್ತಾರೆ. ಇದುವೇ ಕ್ಲಿಯರ್ ಮಾಡ್ಬೇಕಂತೆ. ಹಾಗಾಗಿ ಅವ್ರು ಯಾರೋ ಪಾಪ ಟೈಮ್ ಕೊಡಿ ಇದು ಮಾಡ್ತಾ ಇದ್ದಾರೆ. ನಾವೇ ನಮ್ಮ ಚಿಕ್ಕಪ್ಪ ಅವ್ರು ಫೋನ್ ಮಾಡಿದ್ದೀವಿ. ಅವ್ರು ಬರ್ರಿ, ಈ ಕಡೆ ಜಾಗ ಬಿಡಿ.